ಹಾಯ್ ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವೇನೆಂದರೆ ನೋಡಿ, ನೀವು ಯು ಪಿ ಎಸ್ ಸಿ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಡಿಫ್ರೆಂಟ್ ಸೆಕ್ಟರ್ ಸಿಗ್ತವೆ. ಕ್ಯಾಲೆಂಡರು, ಆ್ಯಕ್ಟಿವ್ ಎಕ್ಸಾಮು, ಅಪ್ಕಮಿಂಗ್ ಎಕ್ಸಾಮ್ಸು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಕಟ್ ಆಫು, ಆನ್ಸರ್ ಕೀ, ಮಾರ್ಕ್ಸ್ ಇನ್ಫಾರ್ಮೇಷನು, ಮಾರ್ಕ್ಸ್ ಫಾರ್ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್ ಎಷ್ಟು. ಸೊ ಒಬ್ಬರು ಮೆಸೇಜ್ ಹಾಕಿರೋ ಮಾರ್ಕ್ಸ್ ಯಾವ ಥರ ನೋಡೋದು ಬ್ರದರ್, ಮಾರ್ಕ್ಸ್ ಎಲ್ಲ ಯಾವ ಥರ ನಮಗೆ ಗೊತ್ತಾಗುತ್ತೆ ಅಂತ. ಸೊ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಮಾರ್ಕ್ಸ್ ಆಫ್ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್, ರಿಸರ್ವ್ ಲಿಸ್ಟು, ಯು ಪಿ ಎಸ್ ಸಿ ಪ್ರತಿಭಾ ಸೇತು ಅಂದರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ವರೆಗೂ ಹೋಗಿರ್ತೀರಾ ಆ್ಯಂಡ್ ಆಲ್ಸೋ ಇಂಟರ್ವ್ಯೂವರೆಗೂ ಹೋಗಿರ್ತೀರಾ. ಸೊ ಇಂಟರ್ವ್ಯೂಗೆ ಹೋಗಿ ಕ್ಲಿಯರ್ ಆಗಿರೋವಲ್ಲ ಅಂಥವ್ರಿಗೆ ಈ ವಿಡಿಯೋ. ಓಕೆ, ಈ ವೆಬ್ಸೈಟು ಅಂದರೆ ಇಲ್ಲಿ ನೋಡಿ, ಸೆಕೆಂಡ್ ಗೇಟ್ವೇ ಫಾರ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಟು ಶೈನ್ ಬಿಹೈಂಡ್ ದಿ ಎಕ್ಸಾಮಿನೇಷನ್, ಈ ಥರ. ಸೊ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಕಾಮನ್ ಮಿಸ್ಟೇಕ್ಸ್ ಕಮಿಟೆಡ್ ಬೈ ಕ್ಯಾಂಡಿಡೇಟ್ಸ್ ಇನ್ ದಿ ಕನ್ವೆನ್ಷನಲ್ ಪೇಪರ್ಸ್, ಅದನ್ನ ಇವತ್ತು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಕಾಮನ್ ಮಿಸ್ಟೇಕ್ಸ್ ಅಂದರೆ ನೋಡಿ, ಜನರಲ್ ಮಿಸ್ಟೇಕ್ ಇನ್ ಕನ್ವೆನ್ಷನಲ್ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಬಿಲೋ ಮೆನ್ಷನ್ ಮಿಸ್ಟೇಕ್ಸ್ ಫಾರ್ ಇಲಿಸ್ಟ್ರೇಷನ್ ಪರ್ಪಸ್ ಓನ್ಲಿ ಅಂಡ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ರೀಡ್ ಅಂಡ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಸ್ಪೆಸಿಫೈಡ್ ಆನ್ ಕ್ವಶನ್ ಕ್ಯೂ ಆನ್ಸರ್ ಬುಕ್ಲೆಟ್ page 2 notified rules of examination and instruction as given in admission certificate, admit card, etc. carefully. ಸೊ ನೋಡಿ ಯಾವ ಥರ ಟೋಟಲ್ 25 ಪೇಜಸ್ ಐತೆ ಇದು. ಓಕೆನಾ? ನೋಡಿ, ಎಕ್ಸಾಂಪಲ್ 1 ಈ ಥರ ನಂಬರ್ ಹಾಕೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಆ್ಯಂಡ್ ನೆಕ್ಸ್ಟು ಈ ಥರ ಪ್ಲಸ್ ಮಾರ್ಕ್ ಹಾಕೋದು ಆ ಥರನೂ ಇಲ್ಲ. ಆ್ಯಂಡ್ ಹರೇ ರಾಮ್ ಹರೇ ಕೃಷ್ಣ ಈ ಥರನೂ ಬರೆಯೋಂಗಿಲ್ಲ. ಆ್ಯಂಡ್ ಓಂ ಇಲ್ಲಿ ಆ ಥರನೂ ಬರೆಯೋಂಗಿಲ್ಲ. ಮಧ್ಯದಲ್ಲಿ ಓಂ ನಾಟ್ ಲೈಕ್ ದಟ್ ಈ ಥರ ಎಲ್ಲ ಬರೆಯೋಂಗಿಲ್ಲ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಮ್ಯಾಟರ್ಸ್ ಇರ್ರಿಲೆವೆಂಟು ಆನ್ಸರ್ ಶುಡ್ ನಾಟ್ ಬಿ ರಿಟರ್ನ್. ಓಕೆನಾ? ಮತ್ತೆ ನೋಡಿ, ಕ್ಯಾಂಡಿಡೇಟ್ಸ್ ಮಸ್ಟ್ ನಾಟ್ ರಿಟರ್ನ್ ಆನ್ ದಿಸ್ ಮಾರ್ಜಿನ್, ಇಲ್ಲೂ ಬರೆಯೋಂಗಿಲ್ಲ. ಸೊ ಇಲ್ಲಿ ನಂಬರ್ ಆಗಂಗಿಲ್ಲ ಹೊರಗಡೆ. ಮ್ಯಾಟರ್ಸ್ ಇರ್ರಿಲೆವೆಂಟ್ ಟು ಆನ್ಸರ್ ಶುಡ್ ನಾಟ್ ಬಿ ರಿಟರ್ನ್. ಮ್ಯಾಟರ್ಸ್ ಇರ್ರಿಲೆವೆಂಟ್ ಟು ಆನ್ಸರ್ ಶುಡ್ ನಾಟ್ ಬಿ ರಿಟರ್ನ್, ಈ ಥರ. ಕ್ಯಾಂಡಿಡೇಟ್ ಶುಡ್ ನಾಟ್ ರೈಟ್ ಹಿಸ್ ನೇಮ್, ರೋಲ್ ನಂಬರ್ ಆರ್ ಸಿಗ್ನೇಚರ್ ಎನಿವೇರ್ ಇನ್ QCAB. ಇಲ್ಲಿ ನೋಡಿ, ಸಿಗ್ನೇಚರ್ ಆಫ್ ದಿ ಎಕ್ಸಾಮಿನರ್ ಇರೋದು, ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಲ್ಲ. ಸೊ ನೀವು ಇಲ್ಲಿ ಏನು ಮೆನ್ಷನ್ ಮಾಡೋಂಗಿಲ್ಲ. ನೋಡಿ ಇನ್ನೊಂದು, ಸೊ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅಲ್ಲಿ ಯುವರ್ ಫೇಸ್ಬುಲಿ ನಿಮ್ಮ ನೇಮ್, ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಹ್ಯಾಸ್ ಬಿನ್ ಪುಟ್ ಹಿಯರ್, ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಹ್ಯಾಸ್ ಬಿನ್ ರಿಟರ್ನ್. ಸೊ ಇವೆಲ್ಲ ಇಲ್ಲ, ಈ ಥರ ಬರೆಯೋಂಗಿಲ್ಲ. ಓಕೆನಾ? ಮತ್ತೆ ಅಡ್ರೆಸ್ಸು ಅವೇನು ಬರೆಯೋಂಗಿಲ್ಲ. ಮತ್ತೆ ಸ್ವಲ್ಪ ಹಿಂದಿಲಿ ಬರೆದು ಸ್ವಲ್ಪ ಇಂಗ್ಲೀಷು ಮಿಕ್ಸು ಆ ಥರ ಬರೆಯೋಂಗಿಲ್ಲ. ಆನ್ಸರಿಂಗ್ ಪಾರ್ಟ್ಲಿನ್ ಲಿಂಕ್ ಇಂಕು ಅಂಡ್ ಪಾರ್ಟ್ಲಿನ್ ಪೆನ್ಸಿಲು ಆ ಥರ ಬರೆಯೋಂಗಿಲ್ಲ. ನೋಡಿ, ಈ ಥರ ಎಲ್ಲ ಬರೆಯೋಂಗಿಲ್ಲ. ನೋಡಿ, ಒಂದ್ಸತಿ ನೀವು ನೋಡ್ಕೋಬೇಡಿ ಈ ಥರ. ಕಾಂಟ್ರಿಬ್ಯೂಷನ್ ಆಫ್ ಎನಿ ಅದರ್ ಇನ್ಸ್ಟ್ರಕ್ಷನ್, ಈ ಥರ ಹೊಡೆದಾಕಿ ನಿಮ್ಮದೇ ಒಂದು ಎಕ್ಸಾಂಪಲ್ ಹಾಕಿ ನಿಮ್ಮದೇ ಒಂದು ಕ್ವಶನ್ ಹಾಕಿ ಆನ್ಸರ್ ಬರೆಯೋರು ಆ ಥರ ಇಲ್ಲವೇ ಇಲ್ಲ. ಈ ಥರ ಒಂದು ಡ್ರಾಯಿಂಗ್, ಇರ್ರಿಲೆವೆಂಟ್ ಸ್ಕೆಚಸ್ ಶುಡ್ ನಾಟ್ ಬಿ ಡ್ರಾ ಎನಿವೇರ್ ಇನ್ ದಿ ಕ್ವಶನ್ ಕ್ಯೂ ಆನ್ಸರ್ ಬುಕ್ಲೆಟ್. ಕರೆಕ್ಟ್ಲಿ ಫಿಲ್ಡ್ ಅಪ್ QCAB ಕ್ವಶನ್ ಕ್ಯೂ ಆನ್ಸರ್ ಬುಕ್ಲೆಟ್ ಫಸ್ಟ್ ಪೇಜು. ನೋಡಿ ಆ ಥರ ನೇಮ್ ಆಫ್ ದಿ ಎಕ್ಸಾಮಿನೇಷನ್. ಓಕೆನಾ? ಮೀಡಿಯಮು ಇಂಗ್ಲೀಷ್, ಸೊ ರೋಲ್ ನಂಬರು ಇದು. ಸೊ ಈ ಥರ ಬರೆಯೋರು. ಕರೆಕ್ಟ್ ವೇ ಟು ಕ್ಯಾನ್ಸಲ್ ದಿ ಅಟೆಂಪ್ಟ್ ಆನ್ಸರ್. ಈಗ ನೀವು ಆನ್ಸರ್ ಬರೆದಿರ್ತೀರಾ, ಸೊ ಅದು ನೀವು ತಪ್ಪು ಬರೆದಿರ್ತೀರಾ ಅನ್ಕೊಳ್ಳಿ ಆನ್ಸರ. ಆಗ ಯಾವ ಥರ ಹೊಡೆದಾಕೋದು ಅಂದರೆ ಈ ಥರ ಹೊಡೆದಾಕ್ಬಿಟ್ಟು ಕ್ಯಾನ್ಸಲ್ಡ್ ಅಂತ ಬರೆದ್ರೆ ದಟ್ ಈಸ್ ಎ ಗುಡ್ ವೇ, ಕರೆಕ್ಟ್ ವೇ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್. ಈಗ ನೀವು ಯಾವ ಥರ ಮಿಸ್ಟೇಕ್ಸ್ ಮಾಡಬಹುದು, ಸೊ ಯಾವ್ಯಾವ ಥರ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಈಗ ನೀವು ಆನ್ಸರ್ ಬರೆದಿದ್ರೆ ಯಾವ ಥರ ಅದನ್ನ ಸರಿ ಮಾಡೋದು, ಮೀನ್ಸ್ ಈಗ ಅಲ್ಲ ಬರೆದಿರ್ತೀರಾ, ಕರೆಕ್ಟ್ ವೇ ಟು ಕ್ಯಾನ್ಸಲ್ ದಿ ಅಟೆಂಪ್ಟ್ ಆನ್ಸರ್ ಅಂದರೆ ಇದು. ಓಕೆನಾ? ಸೊ ದಿಸ್ ಇಸ್ ಸ್ಮಾಲ್ ಇನ್ಫಾರ್ಮೇಷನ್ ಫಾರ್ ಯು ಗೈಸ್.